ಮಸ್ಟ್ ವಾಚ್ ಮಿಸ್ಟ್ರಿ ಅಥವಾ ಕ್ರೈಮ್ ಥ್ರಿಲ್ಲರ್ ಮೂವೀಸ್ಗಳು ಯಾವುದು ಅಂತ ಕೇಳಿದಾಗ ನಮ್ಮ ಮೈಂಡ್ಗೆ ಬರುವ ಮೊದಲ ಚಿತ್ರದ ಹೆಸರೇ ಮಲಯಾಳಂ ಭಾಷೆಯ ದೃಶ್ಯಂ. ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ನಾನು ಸೇಮ್ ದೃಶ್ಯಂ ಮೂವಿಯ ಕಾನ್ಸೆಪ್ಟ್ ನಲ್ಲೇ ಇರುವ ಮತ್ತೊಂದು ಮಸ್ಟ್ ವಾಚ್ ಮಿಸ್ಟ್ರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನಂದ್ರೆ, ಚಿತ್ರದ ಹೀರೋ ಪಲ್ಲಿಪಾಡನ್ ಈ ಹಿಂದೆ ಒಬ್ಬ ಫೇಮಸ್ ಕ್ರಿಮಿನಲ್ ಲಾಯರ್ ಬಳಿ ಕ್ಲರ್ಕ್ ಆಗಿ ಕೆಲಸ ಮಾಡಿ ನಮ್ಮ ದೇಶದ ಕಾನೂನಿನಲ್ಲಿರುವ ಲೂಪ್ ಹೋಲ್ಸ್ ಗಳನ್ನ ತಿಳ್ಕೊಂಡು ಎಂತಹ ಕಷ್ಟದ ಕೇಸ್ ಗಳನ್ನ ಕೂಡ ನಿಮಿಷಗಳಲ್ಲೇ ಸಾಲ್ವ್ ಮಾಡುವಷ್ಟು ಬುದ್ಧಿವಂತ ಆಗಿರ್ತಾನೆ. ಈ ಪಲ್ಲಿಪಾಡನ್ ಬಳಿ ದೊಡ್ಡ ದೊಡ್ಡ ಕ್ರಿಮಿನಲ್ ಲಾಯರ್ ಗಳು ಹಾಗೂ ಪೊಲೀಸರು ಕೂಡ ಸಹಾಯ ಕೇಳಿಕೊಂಡು ಬರ್ತಿರ್ತಾರೆ. ಆದ್ರೆ ಒಂದು ದಿನ ಈ ಪಲ್ಲಿಪಾಡನ್ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಆಕೆ ಡೆಡ್ ಬಾಡಿಯನ್ನ ಮನೆಯಲ್ಲಿ ಎಲ್ಲೋ ಮುಚ್ಚಿಟ್ಟಿದ್ದಾನೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಬರುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಚಿತ್ರದಲ್ಲಿ ನಾವ್ಯಾರು ಕೂಡ ಗೆಸ್ ಮಾಡದೇ ಇರುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಪಲ್ಲಿಪಾಡನ್ ಹೆಂಡತಿಗೆ ಏನಾಯ್ತು? ಆತ ನಿಜವಾಗಿಯೂ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ಮುಚ್ಚಿಟ್ಟಿದ್ದಾನ? ಒಂದು ವೇಳೆ ಈ ಪಲ್ಲಿಪಾಡನ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಆತ ನಿಜವಾಗಿಯೂ ಕೊಲೆ ಮಾಡಿದ್ದು ಯಾರನ್ನ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಗುಮಾಸ್ತನ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಲಾಯರ್ ಅನ್ವರ್ ಗಿರಿ ಎಂಬ ತನ್ನ ಕ್ಲೈಂಟ್ ನನ್ನ ಕರೆದುಕೊಂಡು ಚಿತ್ರದ ಹೀರೋ ಪಲ್ಲಿಪಾಡನ್ ಮನೆಗೆ ಬರುವಾಗ, ಗಿರಿ, ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ನಿನ್ನ ಈ ಕೇಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ನನ್ನ ಕೈಯಲ್ಲಿ ನಿನ್ನನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಹುಶಃ ನೀನು ಜೈಲಿಗೆ ಹೋಗೋದು ಕನ್ಫರ್ಮ್ ಅಂತ ಅನ್ಸುತ್ತೆ. ಕೊನೆಯದಾಗಿ ಒಂದು ಟ್ರೈ ಮಾಡೋಣ ಅಂತ ನಿನ್ನನ್ನ ಪಲ್ಲಿಪಾಡನ್ ಮನೆಗೆ ಕರೆದುಕೊಂಡು ಹೋಗ್ತಿದ್ದೀನಿ. ಆತ ಮನಸ್ಸು ಮಾಡಿದ್ರೆ ಯಾವುದೇ ಕೇಸ್ ಗಳನ್ನ ಕೂಡ ಕ್ಷಣ ಮಾತ್ರದಲ್ಲೇ ಸಾಲ್ವ್ ಮಾಡಿಬಿಡ್ತಾನೆ. ಆದ್ರೆ ಅವನ ಜೊತೆ ಮಾತನಾಡುವಾಗ ಸ್ವಲ್ಪ ಹುಷಾರಾಗಿರೋ. ಪಲ್ಲಿಪಾಡನ್ಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಜೋರಾದ ಶಬ್ದ ಕೇಳಿದ್ರೆ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಅವನ ಜೊತೆ ಮಾತನಾಡುವಾಗ ಮೆಲ್ಲಗೆ ಮಾತನಾಡು ಅಂತ ಹೇಳಿ ಕರೆದುಕೊಂಡು ಬರ್ತಾನೆ. ಪಲ್ಲಿಪಾಡನ್ ಇವನ ಕೇಸ್ ನ ಫೈಲ್ ಅನ್ನ ನೋಡಿ ಕೇಸ್ ಏನು ಅಂತ ಕೇಳಿದಾಗ ಗಿರಿ ಹೇಳೋದೇನೆಂದ್ರೆ, ಸರ್, ನನಗೆ ಈಗಾಗಲೇ ಮದುವೆ ಆಗಿದ್ದರೂ ಕೂಡ ಒಬ್ಬಳು ಹುಡುಗಿಯ ಜೊತೆ ಇಲ್ಲಿಗಲ್ ಅಫೇರ್ ಇತ್ತು. ಒಂದು ದಿನ ಈ ವಿಷಯ ನನ್ನ ಹೆಂಡತಿಗೆ ಗೊತ್ತಾಗಿ ಮನೆಯಲ್ಲಿ ದೊಡ್ಡ ಜಗಳ ಶುರುವಾಯಿತು. ಮಾತಿಗೆ ಮಾತು ಬೆಳೆದು ನನಗೆ ತುಂಬಾನೇ ಕೋಪ ಬಂದು ಕಬ್ಬಿಣದ ರಾಡ್ ನಿಂದ ನನ್ನ ಹೆಂಡತಿಯ ತಲೆಗೆ ಹೊಡೆದು ಬಿಟ್ಟೆ. ಶಾಕಿಂಗ್ಲಿ ಆಕೆ ಆನ್ ದ ಸ್ಪಾಟ್ ಸತ್ತು ಹೋದಳು ಅಂತ ಹೇಳುತ್ತಿರುವಾಗಲೇ ಮನೆಯ ಕೆಲಸದಕ್ಕೆ ಲೀಲಾ ಟೀ ಕೊಡೋದಕ್ಕೆ ಅಂತ ಬಂದು ಗಾಬರಿಯಲ್ಲಿ ತನ್ನ ಕೈಯಲ್ಲಿದ್ದ ಪ್ಲೇಟ್ ಅನ್ನ ಕೆಳಗಡೆ ಬೀಳಿಸಿ ಜೋರಾಗಿ ಶಬ್ದ ಮಾಡಿಬಿಡ್ತಾಳೆ. ಇದನ್ನ ನೋಡಿ ಒಂದೇ ಸಾರಿ ಕೋಪಗೊಂಡ ಪಲ್ಲಿಪಾಡನ್ ಆಕೆಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಗಿರಿ ಮುಂದುವರೆದು, ಸರ್, ಆ ದಿನ ಕೊಲೆಯಾದ ಸಮಯಕ್ಕೆ ನಮ್ಮ ಮನೆಯ ಪಕ್ಕದಲ್ಲಿ ವಾಸ ಮಾಡುತ್ತಿರುವ ಗಂಗಾಧರ್ ಎಂಬ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ನನ್ನ ಹೆಂಡತಿಯ ಕೊಲೆಯನ್ನ ನೋಡಿಬಿಟ್ಟಿದ್ದಾನೆ. ಈಗ ಆತ ಕೋರ್ಟ್ಗೆ ಬಂದು ನನ್ನ ವಿರುದ್ಧ ವಿಟ್ನೆಸ್ ಆಗಿ ಎವಿಡೆನ್ಸ್ ಹೇಳೋದಕ್ಕೆ ರೆಡಿ ಇದ್ದಾನೆ. ಹೇಗಾದ್ರೂ ಮಾಡಿ ನನ್ನನ್ನ ಈ ಕೇಸ್ ನಿಂದ ಬಚಾವ್ ಮಾಡಿ ಸರ್ ಅಂತ ಬೇಡಿಕೊಳ್ತಾನೆ. ಇವನ ಕೇಸ್ ನ ಎಫ್ಐಆರ್ ರಿಪೋರ್ಟ್ ಅನ್ನ ನೋಡಿದ ಪಲ್ಲಿಪಾಡನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಗಿರಿ, ನಿನ್ನ ಹೆಂಡತಿ ಬೆಳಗಿನ ಜಾವ ಸುಮಾರು 10:30 ಗಂಟೆಗೆ ಸತ್ತು ಹೋಗಿದ್ದಾಳೆ ಅಂತ ಬರೆದಿದೆ. ಆದ್ರೆ ಆ ಗಂಗಾಧರ್ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಅಲ್ವಾ? ಆತ ಬೆಳಗಿನ ಜಾವ 10 ಗಂಟೆಗೆಲ್ಲ ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಬೇಕಲ್ವಾ? ಹೀಗಿರುವಾಗ ಆತ ಹೇಗೆ 10:30 ಗಂಟೆಗೆ ನಡೆದಿರುವ ನಿನ್ನ ಹೆಂಡತಿಯ ಕೊಲೆಯನ್ನ ನೋಡೋದಕ್ಕೆ ಸಾಧ್ಯ? ಇದರ ಅರ್ಥ ಬೆಳಿಗ್ಗೆ 10 ಗಂಟೆಗೆ ಹೋಗಿ ತನ್ನ ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಳ್ಳಬೇಕಾಗಿರುವ ಗಂಗಾಧರ್ ಪ್ರತಿದಿನ ತನ್ನ ಕೆಲಸಕ್ಕೆ ಲೇಟ್ ಆಗಿ ಹೋಗ್ತಿದ್ದಾನೆ ಅಂತ ಆಯ್ತು. ತಕ್ಷಣ ಅವನಿಗೆ ಕಾಲ್ ಮಾಡಿ ಕೋರ್ಟ್ ನಲ್ಲಿ ನನ್ನ ವಿರುದ್ಧ ಸಾಕ್ಷಿ ಏನಾದ್ರೂ ಹೇಳಿದ್ರೆ ನೀನು ಪ್ರತಿದಿನ ಕೆಲಸಕ್ಕೆ 10 ಗಂಟೆಗೆ ಹೋಗೋದ್ರ ಬದಲಿಗೆ 10:30ಗೆ ಹೋಗಿ ಅಟೆಂಡೆನ್ಸ್ ನಲ್ಲಿ ಮಾತ್ರ 10 ಗಂಟೆಗೆನೆ ಬಂದಿದ್ದೀನಿ ಅಂತ ಸುಳ್ಳು ಅಟೆಂಡೆನ್ಸ್ ಹಾಕಿದ್ಯಾ. ಇದನ್ನೇ ಹೈಯರ್ ಆಫೀಸರ್ ಗಳಿಗೆ ಕಂಪ್ಲೇಂಟ್ ಮಾಡಿ ನಿನ್ನ ಕೆಲಸ ಹೋಗುವ ಹಾಗೆ ಮಾಡಿಬಿಡ್ತೀನಿ ಅಂತ ಹೆದರಿಸಿ ಅಂತ ಐಡಿಯಾ ಕೊಡ್ತಾನೆ. ಈತ ಹೇಳಿದ ಹಾಗೇನೆ ಲಾಯರ್ ಅನ್ವರ್ ಗಂಗಾಧರ್ಗೆ ಕಾಲ್ ಮಾಡಿ ಹೆದರಿಸಿದಾಗ ಆತ ಹೆದರಿಕೊಂಡು ಗಿರಿ ವಿರುದ್ಧ ಎವಿಡೆನ್ಸ್ ಹೇಳೋದಕ್ಕೆ ಬರೋದಿಲ್ಲ ಅಂತ ಒಪ್ಪಿಕೊಳ್ತಾನೆ. ಇದನ್ನ ಕೇಳಿದ ಗಿರಿಗೆ ತುಂಬಾನೇ ಖುಷಿಯಾಗುತ್ತೆ. ಸರ್, ಈ ಕೇಸ್ ನಲ್ಲಿ ನಾನು ಅರೆಸ್ಟ್ ಆಗೋದು ಪಕ್ಕ ಅಂತ ಅಂದುಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ಕೇವಲ 10 ನಿಮಿಷದಲ್ಲಿ ಸೊಲ್ಯೂಷನ್ ಕೊಟ್ಟು ಬಿಟ್ರಲ್ಲ ಅಂತ ಹೇಳ್ತಾ ಇಬ್ಬರು ಅವನಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಅಲ್ಲಿಂದ ಹೊರಟು ಬರ್ತಾರೆ. ಹೊರಗಡೆ ಬಂದ ನಂತರ ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ಈ ಪಲ್ಲಿಪಾಡನ್ ಹಲವು ವರ್ಷಗಳ ಹಿಂದೆ ಸಿಟಿಯಲ್ಲಿ ತುಂಬಾನೇ ದೊಡ್ಡ ಹಾಗೂ ಫೇಮಸ್ ಸೀನಿಯರ್ ಲಾಯರ್ ಆಗಿರುವ ಥಾಮಸ್ ಬಳಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ. ಇದೇ ಕಾರಣಕ್ಕೆ ಪಲ್ಲಿಪಾಡನ್ಗೆ ಲೀಗಲ್ ಹಾಗೂ ಇಲ್ಲಿಗಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವ ಪ್ರತಿಯೊಂದು ವಿಧಾನ ಕೂಡ ಗೊತ್ತಿರುತ್ತೆ. ಜೊತೆಗೆ ನಮ್ಮ ದೇಶದ ಕಾನೂನಿನಲ್ಲಿರುವ ಪ್ರತಿಯೊಂದು ಲೂಪ್ ಹೋಲ್ಸ್ ಗಳನ್ನ ತುಂಬಾನೇ ಚೆನ್ನಾಗಿ ತಿಳಿದುಕೊಂಡಿರ್ತಾನೆ. ಇದೇ ಕಾರಣಕ್ಕೆ ಈ ಪಲ್ಲಿಪಾಡನ್ಗೆ ಯಾವುದೇ ಕೇಸ್ ಗಳ ಜಡ್ಜ್ಮೆಂಟ್ ಅನ್ನ ಉಲ್ಟಾ ಪಲ್ಟಾ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಈ ಪಲ್ಲಿಪಾಡನ್ ಬಳಿ ದೊಡ್ಡ ದೊಡ್ಡ ಲಾಯರ್ ಗಳು ಹಾಗೂ ಪೊಲೀಸರು ಕೂಡ ಸಹಾಯ ಕೇಳಿಕೊಂಡು ಬರ್ತಿರ್ತಾರೆ.
ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ಅದೇ ಊರಿನ ಸೂರ ಎಂಬ ವ್ಯಕ್ತಿಯನ್ನ ನೋಡ್ತೀವಿ. ಈ ಸೂರ ಪಲ್ಲಿಪಾಡನ್ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿರುವ ಲೀಲಾ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಇಟ್ಟುಕೊಂಡಿರ್ತಾನೆ. ಆ ದಿನ ರಾತ್ರಿ ಪಲ್ಲಿಪಾಡನ್ ಮನೆಯಲ್ಲಿ ಮಲಗಿಕೊಂಡಿದ್ದಾಗ ಒಂದು ನಾಯಿ ಜೋರಾಗಿ ಬೊಗಳುತ್ತಿರುತ್ತೆ. ಇದರಿಂದಾಗಿ ಇವನಿಗೆ ತುಂಬಾನೇ ಡಿಸ್ಟರ್ಬ್ ಆಗಿ ಕಿಟಕಿ ಬಳಿ ಹೋಗಿ ಆ ನಾಯಿಯನ್ನ ತುಂಬಾನೇ ಕೋಪದಿಂದ ನೋಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿದ್ದ ರವಿ ಎಂಬ ವ್ಯಕ್ತಿ ತಮ್ಮ ಮನೆಯ ಸಾಕು ನಾಯಿ ಕಾಣಿಸುತ್ತಿಲ್ಲ ಅಂತ ಎಲ್ಲ ಕಡೆ ಹುಡುಕಾಡುತ್ತಿರುತ್ತಾನೆ. ಮತ್ತೊಂದು ಕಡೆ ಪಲ್ಲಿಪಾಡನ್ ಮನೆಯ ಹಿಂದೆ ಏನನ್ನೋ ಹೂತು ಹಾಕ್ತಿರೋದನ್ನ ಮನೆ ಕೆಲಸದಾಕೆ ಲೀಲಾ ನೋಡ್ತಾಳೆ. ಹಾಗಾದ್ರೆ ಖಂಡಿತ ಈ ಪಲ್ಲಿಪಾಡನ್ನೇ ನಿನ್ನೆ ರಾತ್ರಿ ಬೊಗಳಿ ತನ್ನ ನಿದ್ದೆಗೆ ಡಿಸ್ಟರ್ಬ್ ಮಾಡ್ತು ಅಂತ ಆ ನಾಯಿಯನ್ನ ಸಾಯಿಸಿ ಮನೆಯ ಹಿಂದೆ ಹೂತು ಹಾಕ್ತಿರಬಹುದು ಅಂತ ಲೀಲಾ ಅಂದುಕೊಳ್ತಾಳೆ. ಮರುದಿನ ಪಲ್ಲಿಪಾಡನ್ ಸಿಟಿಗೆ ಹೋಗಿ ವಾಪಸ್ ಬರ್ತಿದ್ದಾಗ ತನ್ನ ಹೆಂಡತಿಯ ಅಣ್ಣನ ಮಗನಾಗಿದ್ದ ಪೀಟರ್ ಎಂಬ ಹುಡುಗನನ್ನ ನೋಡಿ ಅವನ ಬಳಿ ಹೋಗಿ, ಪೀಟರ್, ನಮ್ಮ ಬಳಿ ಸಾಲ ಇಸ್ಕೊಂಡು ಎಷ್ಟೋ ದಿನ ಆಯ್ತು, ಇದುವರೆಗೂ ನೀನು ₹1 ಕೂಡ ವಾಪಸ್ ಕೊಟ್ಟಿಲ್ಲ, ನಮ್ಮ ದುಡ್ಡನ್ನ ಯಾವಾಗ ಕೊಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಮೊದಲೇ ಆರೋಗೆಂಟ್ ಆಗಿದ್ದ ಪೀಟರ್, ಅದೇನೇ ಇದ್ರು ನೀವು ನಿಮ್ಮ ಹೆಂಡತಿಯ ಬಳಿ ವಿಚಾರಿಸಿ, ನಮ್ಮಪ್ಪ ನನಗೆ ಸಾಲ ಈಸ್ಕೊಟ್ಟಿರೋದು ನಿಮ್ಮ ಹೆಂಡತಿಯ ಬಳಿನೇ ಹೊರತು ನಿಮ್ಮ ಬಳಿಯಲ್ಲ, ನನಗೀಗ ಡಿಸ್ಟರ್ಬ್ ಮಾಡ್ಬಿಡಿ, ಇಲ್ಲಿಂದ ಹೊರಟೋಗಿ ಅಂತ ಎಲ್ಲರ ಮುಂದೆ ಹೇಳಿಬಿಡ್ತಾನೆ. ಇದರಿಂದಾಗಿ ಕೋಪಗೊಂಡ ಪಲ್ಲಿಪಾಡನ್ ಎಲ್ಲರ ಮುಂದೆನೆ ಅವನ ಕಪಾಳಕ್ಕೆ ಸರಿಯಾಗಿ ಹೊಡೆದು ಬಿಡ್ತಾನೆ. ಈ ಕಡೆ ಲೀಲಾ ಪಲ್ಲಿಪಾಡನ್ನ ಹೆಂಡತಿ ಬಳಿ ಬಂದು, ಮೇಡಮ್, ನಾಳೆ ನಾನು ಮನೆ ಕೆಲಸಕ್ಕೆ ಬರೋದಿಲ್ಲ, ನನ್ನ ಮಗನ ಸ್ಕೂಲ್ ನಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಆನಾ ಸರಿ ಅಂತ ಪರ್ಮಿಷನ್ ಕೊಡ್ತಾಳೆ. ಸ್ವಲ್ಪ ಸಮಯದ ನಂತರ ಆನಾಳ ಅಣ್ಣ ಈಕೆಗೆ ಕಾಲ್ ಮಾಡಿ, ನಿನ್ನ ಗಂಡ ನನ್ನ ಮಗನಿಗೆ ಎಲ್ಲರ ಮುಂದೆ ಕಪಾಳಕ್ಕೆ ಹೊಡೆದು ಅವಮಾನ ಮಾಡಿಬಿಟ್ಟ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಆನಾಗೆ ತುಂಬಾನೇ ಕೋಪ ಬಂದು ಪಲ್ಲಿಪಾಡನ್ ಮನೆಗೆ ಬರ್ತಿದ್ದ ಹಾಗೆ ಇದರ ಬಗ್ಗೆ ಜೋರಾಗಿ ಕೂಗಾಡ್ತಾ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೊದಲೇ ಸೌಂಡ್ ಅಲರ್ಜಿ ಇದ್ದ ಪಲ್ಲಿಪಾಡನ್ಗೆ ತುಂಬಾನೇ ಕೋಪ ಬಂದು ತನ್ನ ಹೆಂಡತಿಯ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡುತ್ತಾನೆ. ಇವರಿಬ್ಬರು ಹೀಗೆ ಜಗಳ ಮಾಡ್ತಿರೋದನ್ನ ನೋಡಿದ ಲೀಲಾ ಹೆದರಿಕೊಂಡು ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಬೆಳಿಗ್ಗೆ ಲೀಲಾ ವಾಪಸ್ ಬಂದು ನೋಡಿದ್ರೆ ಮನೆಯ ಬಾಗಿಲು ಹಾಗೂ ಎಲ್ಲ ಕಿಟಕಿಗಳು ಕೂಡ ಇನ್ನು ಕ್ಲೋಸ್ ಆಗಿ ಇರುತ್ತವೆ. ನಂತರ ಆನಾ ಮೇಡಮ್ ಎಲ್ಲಿದ್ದಾರೆ ಅಂತ ಮನೆಯನ್ನೆಲ್ಲ ಹುಡುಕಿದ್ರು ಕೂಡ ಆಕೆ ಎಲ್ಲೂ ಕಾಣಿಸೋದೇ ಇಲ್ಲ. ನಂತರ ತುಂಬಾ ಹೊತ್ತು ಮನೆಯ ಬಾಗಿಲನ್ನ ಬಡಿದ ನಂತರ ಪಲ್ಲಿಪಾಡನ್ ಬಂದು ಬಾಗಿಲನ್ನ ಓಪನ್ ಮಾಡ್ತಾನೆ. ಲೀಲಾಳನ್ನ ನೋಡಿದ ಆತ, ಇವತ್ತು ಮನೆ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಂತಲ್ಲ, ಮತ್ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಸರ್, ಪೇರೆಂಟ್ಸ್ ಮೀಟಿಂಗ್ ಗೆ ನನ್ನ ಗಂಡ ಹೋದ, ಅದಕ್ಕೆ ನಾನು ಮನೆ ಕೆಲಸಕ್ಕೆ ಬಂದೆ ಅಂತ ಹೇಳ್ತಾಳೆ. ಮುಂದುವರೆದು ಆನಾ ಮೇಡಮ್ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಕೇಳಿದಾಗ ಆಕೆ ಮಧುರೈಗೆ ಹೋಗಿದ್ದಾಳೆ, 2-3 ದಿನಗಳಲ್ಲಿ ವಾಪಸ್ ಬರ್ತಾಳೆ ಅಂತ ಹೇಳ್ತಾನೆ. ಸರಿ ಅಂತ ಲೀಲಾ ಮನೆ ಕೆಲಸ ಮಾಡೋದಕ್ಕೆ ಒಳಗಡೆ ಬಂದು ನೋಡಿದ್ರೆ ಮನೆಯ ಟಿವಿ ಒಡೆದು ಹೋಗಿರುತ್ತೆ ಹಾಗೂ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಇದನ್ನ ನೋಡಿದ ಲೀಲಾಗೆ ಮತ್ತಷ್ಟು ಅನುಮಾನ ಬಂದು ತಕ್ಷಣ ಆನಳ ಮೊಬೈಲ್ಗೆ ಕಾಲ್ ಮಾಡಿದ್ರೆ ಆಕೆ ಮೊಬೈಲ್ ಮನೆಯಲ್ಲೇ ರಿಂಗ್ ಆಗ್ತಿರುತ್ತೆ. ಇದೆಲ್ಲವನ್ನ ನೋಡಿ ತುಂಬಾನೇ ಹೆದರಿಕೊಂಡ ಲೀಲಾ ತಕ್ಷಣವೇ ಅಲ್ಲಿಂದ ಹೊರಟು ಬರ್ತಾಳೆ. ಈಕೆ ಹೆದರಿಕೊಂಡು ಬರ್ತಿರೋದನ್ನ ನೋಡಿದ ಸೂರ ಯಾಕೆ ಏನಾಯ್ತು ಅಂತ ಕೇಳಿದಾಗ ಪಲ್ಲಿಪಾಡನ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಲೀಲಾ ಹೇಳಿಬಿಡ್ತಾಳೆ. ಇದನ್ನ ಕೇಳಿದ ಈ ಸೂರ ನೋಡಿದ್ರೆ ಪಲ್ಲಿಪಾಡನ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿಬಿಟ್ಟ ಅಂತ ಊರಿನ ಜನರಿಗೆಲ್ಲ ಹೇಳಿಬಿಡ್ತಾನೆ. ತುಂಬಾನೇ ಶಾಕ್ ಆದ ಊರಿನ ಜನರು ತಕ್ಷಣ ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಶಿವರಾಮನ್ ಹಾಗೂ ಅಶೋಕನ್ ಎಂಬ ಪೊಲೀಸ್ ಆಫೀಸರ್ಗಳು ಬರ್ತಾರೆ. ಊರಿನ ಜನರು ಪೊಲೀಸರನ್ನ ಪಲ್ಲಿಪಾಡನ್ ಮನೆಗೆ ಕರೆದುಕೊಂಡು ಬರುವಷ್ಟರಲ್ಲಿ ಆತ ತನ್ನ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತಾನೆ. ಆಫೀಸರ್ ಶಿವರಾಮನ್ ಪಲ್ಲಿಪಾಡನ್ ಮನೆಗೆ ಬಂದು, ನಿನ್ನ ಹೆಂಡತಿ ಎಲ್ಲಿದ್ದಾಳೆ, ಅಷ್ಟಕ್ಕೂ ಮನೆಯ ಟಿವಿ ಯಾಕೆ ಒಡೆದು ಹೋಗಿದೆ ಅಂತ ವಿಚಾರಿಸಿದಾಗ, ಸರ್, ನನ್ನ ಹೆಂಡತಿ ಒಂದು ಫ್ಯಾಮಿಲಿ ಫಂಕ್ಷನ್ ಗೆ ಅಂತ ಮಧುರೈಗೆ ಹೋಗಿದ್ದಾಳೆ, 2-3 ದಿನಗಳಲ್ಲಿ ವಾಪಸ್ ಬರ್ತಾಳೆ. ಟಿವಿಯನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೋದಾಗ ಬೈ ಮಿಸ್ ಆಗಿ ಅದು ಕೆಳಗಡೆ ಬಿದ್ದು ಒಡೆದು ಹೋಯ್ತು ಅಂತ ಹೇಳ್ತಾನೆ. ಶಿವರಾಮನ್ ಸೂಕ್ಷ್ಮವಾಗಿ ಗಮನಿಸಿದಾಗ ಪಲ್ಲಿಪಾಡನ್ ಹಾಕಿಕೊಂಡಿದ್ದ ಶರ್ಟ್ ನ ಜೇಬಿನ ಮೇಲೆ ಹಾಗೂ ಹಿಂಬದಿಯ ಭಾಗದಲ್ಲಿ ರಕ್ತದ ಕಲೆಯಾಗಿರೋದನ್ನ ನೋಡ್ತಾನೆ. ಅದರ ಬಗ್ಗೆ ವಿಚಾರಿಸಿದಾಗ ಸ್ವಲ್ಪ ಗಾಬರಿಗೊಂಡ ಪಲ್ಲಿಪಾಡನ್, ಸರ್, ಸ್ವಲ್ಪ ಸಮಯದ ಮುಂಚೆ ಇವತ್ತು ನಾನ್ ವೆಜ್ ಊಟ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೇನೆ ಮನೆಯಲ್ಲಿದ್ದ ಸಾಕು ಕೋಳಿಯನ್ನ ಕುಯ್ದೆ, ಅದರ ರಕ್ತನೇ ಶರ್ಟ್ ಗೆ ಅಂಟಿಕೊಂಡಿರೋದು ಅಂತ ಹೇಳ್ತಾನೆ. ನಂತರ ಪೊಲೀಸರು ಮತ್ತೆ ತನ್ನ ಮೇಲೆ ಅನುಮಾನ ಪಟ್ಟು ಕ್ವಶನ್ ಗಳನ್ನ ಕೇಳ್ತಿರೋದನ್ನ ನೋಡಿದ ಪಲ್ಲಿಪಾಡನ್ಗೆ ತುಂಬಾನೇ ಕೋಪ ಬರುತ್ತೆ. ಅಷ್ಟಕ್ಕೂ ನೀವಿಬ್ರು ಪೊಲೀಸ್ ಯೂನಿಫಾರ್ಮ್ ನಲ್ಲೂ ಇಲ್ಲ, ಜೊತೆಗೆ ನಿಮ್ಮ ಬಳಿ ನನ್ನನ್ನ ಎನ್ಕ್ವೈರಿ ಮಾಡೋದಕ್ಕಾಗ್ಲಿ ಅಥವಾ ಅರೆಸ್ಟ್ ಮಾಡೋದಕ್ಕಾಗ್ಲಿ ವಾರೆಂಟ್ ಕೂಡ ಇಲ್ಲ, ಮೊದಲು ಹೋಗಿ ವಾರೆಂಟ್ ತೆಗೆದುಕೊಂಡು ಬನ್ನಿ ಅಂತ ಕಳುಹಿಸಿಬಿಡ್ತಾನೆ. ಈಗ ಆಫೀಸರ್ ಶಿವರಾಮನ್ಗೆ ಪಲ್ಲಿಪಾಡನ್ ತಮ್ಮ ಬಳಿನೇ ಲಾ ಪಾಯಿಂಟ್ ಅನ್ನ ಹೇಳಿ ವಾಪಸ್ ಕಳುಹಿಸಿದ್ದನ್ನ ನೋಡಿ ಈಗೋ ಹರ್ಟ್ ಆಗುತ್ತೆ. ತಕ್ಷಣ ಆಫೀಸ್ಗೆ ಬಂದು ಎಸ್ಪಿ ಬಳಿ ಇದನ್ನೇ ಇನ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಐಎಸ್ಪಿ, ನೋಡು ಶಿವರಾಮನ್, ಇನ್ನೇನು 2 ದಿನಗಳಲ್ಲಿ ನನ್ನ ಟ್ರಾನ್ಸ್ಫರ್ ಆಗುತ್ತೆ, ಆದ್ರೆ ನೀವಿಬ್ರು ನೋಡಿದ್ರೆ ಈ ಸಮಯದಲ್ಲಿ ಆ ಪಲ್ಲಿಪಾಡನ್ ತಂಟೆಗೆ ಹೋಗ್ತಿದ್ದೀರಾ, ನಿಮ್ಮಿಬ್ಬರಿಗೂ ಗೊತ್ತಿಲ್ವಾ ಆ ಪಲ್ಲಿಪಾಡನ್ ಎಷ್ಟು ಡೇಂಜರಸ್ ವ್ಯಕ್ತಿ ಅಂತ, ನನ್ನ ಮಾತನ್ನ ಕೇಳಿ ನೀವಿಬ್ರು ಅವನ ತಂಟೆಗೆ ಹೋಗದಿರೋದೇ ಒಳ್ಳೇದು ಅಂತ ಸಜೆಸ್ಟ್ ಮಾಡ್ತಾನೆ. ಆದ್ರೆ ಶಿವರಾಮನ್ ಮಾತ್ರ, ಸರ್,
ನನ್ನ ಮಾತನ್ನ ನಂಬಿ ಅವನ ಮನೆಯಲ್ಲಿ ಕೊಲೆ ನಡೆದಿರೋದು ನಿಜ. ಹೇಗಾದ್ರೂ ಮಾಡಿ ಅವನನ್ನ ಅರೆಸ್ಟ್ ಮಾಡ್ತೀನಿ, ನೀವು ದಯವಿಟ್ಟು ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ಶಾಕಿಂಗ್ಲಿ ಪಲ್ಲಿಪಾಡನ್ ತಾನು ಹಾಕಿಕೊಂಡಿದ್ದ ಶರ್ಟ್ ರೀತಿನೇ ಇದ್ದ ಮತ್ತೊಂದು ಶರ್ಟ್ ಅನ್ನ ತೆಗೆದುಕೊಂಡು ಅದಕ್ಕೆ ಮನೆಯಲ್ಲಿದ್ದ ಕೋಳಿಯನ್ನ ಕುಯ್ದು ಅದರ ರಕ್ತವನ್ನ ಅಂಟಿಸುತ್ತಾನೆ. ಹಾಗೂ ಪೊಲೀಸರು ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದಾಗ ತಾನು ಹಾಕಿಕೊಂಡಿದ್ದ ಶರ್ಟ್ ಅನ್ನ ಸುಟ್ಟು ಹಾಕಿ ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಸ್ವಲ್ಪ ಸಮಯದ ನಂತರ ವಾರೆಂಟ್ ಸಮೇತ ಪೊಲೀಸರು ಮನೆಗೆ ಬರ್ತಾರೆ. ಈತ ಕೋಳಿಯ ರಕ್ತವನ್ನ ಅಂಟಿಸಿದ್ದ ಆ ಶರ್ಟ್ ಸಿಗುತ್ತೆ. ಇದನ್ನ ನೋಡಿದ ಶಿವರಾಮನ್ಗೆ ಮತ್ತಷ್ಟು ಅನುಮಾನ ಬಂದು ಎಲ್ಲರ ಮುಂದೆನೆ ಸರಿಯಾಗಿ ಹೊಡೆದು, ಹೇಳು ನಿನ್ನ ಹೆಂಡತಿ ಎಲ್ಲಿದ್ದಾಳೆ? ಆಕೆಯನ್ನ ನೀನೆ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ಎಲ್ಲೋ ಮುಚ್ಚಿಟ್ಟಿದ್ಯಾ? ನೀನಾಕೆ ಈ ಕೊಲೆಯನ್ನ ಒಪ್ಕೊಂಡ್ರೆ ನಿನಗೇನೆ ಒಳ್ಳೇದು ಅಂತ ಹೇಳುತ್ತಿರುವಾಗಲೇ ಆಶ್ಚರ್ಯವೆಂಬಂತೆ ಇವನ ಹೆಂಡತಿ ಆನಾ ಆಟೋದಲ್ಲಿ ಮನೆಗೆ ಬರ್ತಾಳೆ. ಇದನ್ನ ನೋಡಿದ ಪೊಲೀಸರಿಗೆ ಹಾಗೂ ಊರಿನ ಜನಗಳಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ವಿಚಾರಿಸಿದಾಗ ಆಕೆ, ಸರ್, ನಮ್ಮ ರಿಲೇಟಿವ್ ಒಬ್ಬರ ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ನಾನು ಹೋಗಿದ್ದೆ. ಹೋಗುವ ಅರ್ಜೆಂಟ್ ನಲ್ಲಿ ನನ್ನ ಫೋನ್ ಅನ್ನ ಮನೆಯಲ್ಲೇ ಮರೆತು ಬಿಟ್ಟು ಹೋದೆ. ಆದ್ರೆ ಕಾರಣಾಂತರಗಳಿಂದಾಗಿ ಫಂಕ್ಷನ್ ಕ್ಯಾನ್ಸಲ್ ಆಗಿ ವಾಪಸ್ ಬರ್ಬೇಕಾಯ್ತು. ನೀವು ನೋಡಿದ್ರೆ ನನ್ನ ಗಂಡನೇ ನನ್ನನ್ನ ಕೊಲೆ ಮಾಡಿದ್ದಾನೆ ಅಂತ ಅವನ ಮೇಲೆ ಅನುಮಾನ ಪಟ್ಟು ಹೀಗೆಲ್ಲ ಹಿಂಸೆ ಮಾಡ್ತಿದ್ದೀರಾ. ಗಂಡ ಹೆಂಡತಿ ಅಂತ ಮೇಲೆ ಸಣ್ಣ ಪುಟ್ಟ ಜಗಳಗಳು ಕಾಮನ್ ಅಲ್ವಾ? ಈಗಲೇ ಇಲ್ಲಿಂದ ಹೊರಟು ಹೋಗಿ ಅಂತ ಎಲ್ಲರ ಮುಂದೆ ಬೈದು ಬಿಡ್ತಾಳೆ. ಈ ವಿಷಯ ಮೀಡಿಯಾದವರಿಗೂ ಕೂಡ ಗೊತ್ತಾಗಿ ಎಲ್ಲ ಕಡೆ ನ್ಯೂಸ್ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಈ ವಿಷಯ ಹೈಯರ್ ಆಫೀಸರ್ ಗಳಿಗೆ ಗೊತ್ತಾಗಿ ಶಿವರಾಮನ್ಗೆ ಸರಿಯಾಗಿ ಬೈದು ಬಿಡ್ತಾರೆ. SP ಕೂಡ, ನಾನು ಮೊದಲೇ ನಿನಗೆ ಹೇಳಿದ್ದೆ ಅಲ್ವಾ ಪಲ್ಲಿಪಾಡನ್ ವಿಷಯಕ್ಕೆ ಹೋಗೋದು ಬೇಡ ಅಂತ, ಅಷ್ಟಕ್ಕೂ ನಿನಗೆ ಯಾಕೆ ಅವನ ಮೇಲೆ ದ್ವೇಷ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಶಿವರಾಮನ್, ಸರ್, ಹಲವು ವರ್ಷಗಳ ಹಿಂದೆ ಆ ಪಲ್ಲಿಪಾಡನ್ ನನ್ನ ಅಳಿಯನ ಕೇಸ್ ನಲ್ಲಿ ಆತ ತಪ್ಪು ಮಾಡದಿದ್ದರೂ ಕೂಡ ಅವನಿಗೆ ಶಿಕ್ಷೆ ಆಗುವ ಹಾಗೆ ಮಾಡಿಬಿಟ್ಟ. ಇದೇ ಕಾರಣಕ್ಕೆ ನನಗೆ ಅವನ ಮೇಲೆ ಕೋಪ ಇರೋದೇನೋ ನಿಜಾನೇ, ಆದ್ರೆ ನನ್ನ ಮಾತನ್ನ ನಂಬಿ ಪಲ್ಲಿಪಾಡನ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿಲ್ಲ. ಆದ್ರೆ ಖಂಡಿತ ಆ ಮನೆಯಲ್ಲಿ ಯಾರದೋ ಕೊಲೆ ನಡೆದಿರೋದಂತೂ ನಿಜ. ಅದಕ್ಕೆ ಅವನ ಮನೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಹಾಗೂ ಒಡೆದು ಹೋಗಿದ್ದ ಟಿವಿನೇ ಸಾಕ್ಷಿ. ಆ ಮನೆಯಲ್ಲಿ ಕೊಲೆಯಾಗಿರೋದು ಯಾರು ಅಂತ ಕಂಡು ಹಿಡಿದು ಆ ಪಲ್ಲಿಪಾಡನ್ಗೆ ತಕ್ಕ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ಅಂತ ಕೋಪದಿಂದ ಹೇಳ್ತಾನೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಪಲ್ಲಿಪಾಡನ್ ತನ್ನ ಮಗನ ರೂಮ್ಗೆ ಹೋಗ್ತಾನೆ. ಆತ ಒಳಗಡೆ ಹೋದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಮತ್ತೊಂದು ಸೀಕ್ರೆಟ್ ರೂಮ್ ಇದೆ ಅಂತ. ಒಳಗಡೆ ಹೋದ ಪಲ್ಲಿಪಾಡನ್ ಸ್ವಲ್ಪ ಸಮಯದ ನಂತರ ವಾಪಸ್ ಬಂದಾಗ ಅವನ ಕೈಯೆಲ್ಲ ರಕ್ತ ಹಾಕಿರೋದನ್ನ ನೋಡ್ತೀವಿ. ನಂತರ ಮತ್ತೆ ಆ ಬಾಗಿಲನ್ನ ಕ್ಲೋಸ್ ಮಾಡಿ ಆ ಸೀಕ್ರೆಟ್ ರೂಮ್ ಯಾರಿಗೂ ಕಾಣದ ಹಾಗೆ ಬೀರುವನ್ನ ಅಡ್ಡ ಇಡ್ತಾನೆ. ಈ ಕಡೆ ಆಫೀಸರ್ ಶಿವರಾಮನ್ಗೆ ಒಂದು ಯೋಚನೆ ಬರುತ್ತೆ. ಪಲ್ಲಿಪಾಡನ್ ತನ್ನ ಹೆಂಡತಿಯನ್ನ ಸಾಯಿಸಿಲ್ಲ ಅಂದ ಮೇಲೆ ಆತ ಖಂಡಿತ ಅವನ ಶತ್ರುಗಳನ್ನ ಸಾಯಿಸಿರ್ಬಹುದು. ಯಾರ ಮೇಲೆ ಪಲ್ಲಿಪಾಡನ್ ದ್ವೇಷ ಇತ್ತು ಹಾಗೂ ಈಗ ಯಾರೋ ಮಿಸ್ಸಿಂಗ್ ಆಗಿದ್ದಾರೋ ಖಂಡಿತ ಅವರನ್ನೇ ಈತ ಕೊಲೆ ಮಾಡಿರ್ತಾನೆ. ತಕ್ಷಣ ಅವರ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಹಲವು ವರ್ಷಗಳ ಹಿಂದೆ ಪಲ್ಲಿಪಾಡನ್ ಕ್ಲರ್ಕ್ ಆಗಿ ಕೆಲಸ ಮಾಡಿದ ಸೀನಿಯರ್ ಲಾಯರ್ ಥಾಮಸ್ ಬಳಿ ಹೋಗಿ ಅವನಿಗೆ ಯಾರ್ಯಾರು ಶತ್ರುಗಳು ಇದ್ರು ಅಂತ ಒಂದು ಲಿಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಥಾಮಸ್ ಕೊಟ್ಟಿದ್ದ ವ್ಯಕ್ತಿಗಳ ಲಿಸ್ಟ್ ನಲ್ಲಿ ಒಬ್ಬೊಬ್ಬರನ್ನೇ ಎನ್ಕ್ವೈರಿ ಮಾಡ್ತಾ ಬಂದಾಗ ಕೊನೆಯಲ್ಲಿ ಪೀಟರ್ ಹಾಗೂ ಸೈಜು ಎಂಬ 2 ಹೆಸರುಗಳು ಮಾತ್ರನೇ ಉಳಿದುಕೊಳ್ಳುತ್ತವೆ. ಪೀಟರ್ ಬಗ್ಗೆ ಅವನ ತಂದೆ ಬಳಿ ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಸರ್, ನನ್ನ ಮಗ ಹಲವಾರು ಬಿಸ್ನೆಸ್ ಗಳಿಗೆ ಕೈ ಹಾಕಿ ತುಂಬಾನೇ ಲಾಸ್ ನಲ್ಲಿದ್ದ. ಇದೇ ಕಾರಣಕ್ಕೆ ನನ್ನ ತಂಗಿ ಆನಾಳ ಬಳಿ ಮಾತನಾಡಿ ಪಲ್ಲಿಪಾಡನ್ ಬಳಿ ಸ್ವಲ್ಪ ಹಣ ಸಾಲ ಕೊಡಿಸು ಅಂತ ಇಸ್ಕೊಂಡಿದ್ದೆ. ಆದ್ರೆ 2 ದಿನಗಳ ನಂತರ ಪಲ್ಲಿಪಾಡನ್ ಎಲ್ಲರ ಮುಂದೆ ನನ್ನ ಮಗನ ಕಪಾಳಕ್ಕೆ ಹೊಡೆದು ಸಾಲ ವಾಪಸ್ ಕೊಡುವಂತ ಜಗಳ ಮಾಡಿದ್ನಂತೆ. ಈ ರೀತಿ ಅವಮಾನ ಆದ ನಂತರ ನನ್ನ ಮಗ ಕಾಣಿಸುತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈ ಕಡೆ ಪಲ್ಲಿಪಾಡನ್ ಮತ್ತೆ ತನ್ನ ಮಗ ಆಬಿಯ ರೂಮ್ಗೆ ಬಂದು ಅವನ ಫೋಟೋವನ್ನ ನೋಡ್ತಾ ಒಂದು ಫ್ಲಾಶ್ ಬ್ಯಾಕ್ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈ ಪಲ್ಲಿಪಾಡನ್ ಮಗ ಆಬಿ ಹ್ಯಾಂಡಿಕ್ಯಾಪ್ ಆಗಿರ್ತಾನೆ. ಈ ಆಬಿಗೆ ಮ್ಯೂಸಿಕ್ ಕಂಪೋಸಿಷನ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಈತ ಮುಂದೊಂದು ದಿನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿರ್ತಾನೆ. ಪಲ್ಲಿಪಾಡನ್ಗೆ ಮೊದಲೇ ಸೌಂಡ್ ಅಲರ್ಜಿ ಇದ್ದ ಕಾರಣ ತನ್ನ ಮಗನ ಮ್ಯೂಸಿಕ್ ಡೈರೆಕ್ಷನ್ ನಿಂದಾಗಿ ತನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅವನ ರೂಮಿನ ಒಳಗಡೆ ಮತ್ತೊಂದು ಸೌಂಡ್ ಪ್ರೂಫ್ ರೂಮ್ ಅನ್ನ ರೆಡಿ ಮಾಡಿಸಿ ಕೊಟ್ಟಿರ್ತಾನೆ. ಕೆಲವು ದಿನಗಳ ನಂತರ ಆಬಿ ತನ್ನ ಫ್ರೆಂಡ್ ಆಗಿದ್ದ ಮಾಹಿ ಎಂಬ ಹುಡುಗನ ಜೊತೆ ಹೋಗಿ ಒಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ನನ್ನ ಭೇಟಿ ಮಾಡಿ ತಾವು ಕ್ರಿಯೇಟ್ ಮಾಡಿರುವ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ತೋರಿಸ್ತಾರೆ. ಇವರ ಮ್ಯೂಸಿಕ್ ಕೇಳಿದ ಆ ಮೂವಿ ಪ್ರೊಡ್ಯೂಸರ್ ಗೆ ತುಂಬಾನೇ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಸೈಜು ಎಂಬ ಒಬ್ಬ ಸ್ಮಗ್ಲರ್ ಪಲ್ಲಿಪಾಡನ್ ಮನೆಗೆ ಬಂದು ಅವನಿಗೆ ವಾರ್ನಿಂಗ್ ಕೊಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಕೆಲವು ದಿನಗಳ ಹಿಂದೆ ಪಲ್ಲಿಪಾಡನ್ ಈ ಸೈಜುನನ್ನ ಒಂದು ಡ್ರಗ್ಸ್ ಕೇಸ್ ನಲ್ಲಿ ಅರೆಸ್ಟ್ ಆಗುವ ಹಾಗೆ ಮಾಡಿಬಿಟ್ಟಿರ್ತಾನೆ. ಇದೇ ಕಾರಣಕ್ಕೆ ಆ ಸೈಜು ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ಮನೆ ಬಳಿ ಬಂದು ವಾರ್ನಿಂಗ್ ಕೊಟ್ಟು ಹೋಗಿರ್ತಾನೆ. ಮರುದಿನ ಆ ಮೂವಿ ಪ್ರೊಡ್ಯೂಸರ್ ನ ಬರ್ತ್ಡೇ ಇದ್ದ ಕಾರಣ ಆತ ಆಬಿ ಹಾಗೂ ಮಾಹಿ ಇಬ್ಬರನ್ನ ಕೂಡ ಇನ್ವೈಟ್ ಮಾಡಿರ್ತಾನೆ. ಆ ಪ್ರೊಡ್ಯೂಸರ್ ಅಲ್ಲಿಗೆ ಬಂದಿದ್ದ ಬೇರೆ ಬೇರೆ ಪ್ರೊಡ್ಯೂಸರ್ ಗಳಿಗೆ ಆಬಿಯನ್ನ ಪರಿಚಯ ಮಾಡಿಕೊಡ್ತಾನೆ. ಆ ಪಾರ್ಟಿ ಮುಗಿಸಿಕೊಂಡು ಮಾಹಿ ಹಾಗೂ ಆಬಿ ಖುಷಿಯಾಗಿ ಮಾತನಾಡಿಕೊಳ್ತಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ನಮಗೆ ಮೂವಿಯ ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ಚಾನ್ಸ್ ಸಿಕ್ತು ಅಂತ ಖುಷಿಯಾಗಿ ಬರ್ತಿರುವಾಗ ಒಂದು ದೊಡ್ಡ ಲಾರಿ ಇವರ ಬೈಕಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಹೆದರಿಕೊಂಡ ಆ ಲಾರಿ ಡ್ರೈವರ್ ಕೆಳಗಡೆ ಇಳಿದು ಇವರಿಬ್ಬರಿಗೆ ಸಹಾಯ ಮಾಡೋದನ್ನ
ಅನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಆದ್ರೆ ಆಕ್ಸಿಡೆಂಟ್ ನಲ್ಲಿ ಆ ಲಾರಿಯ ಹೆಡ್ ಲೈಟ್ ಒಡೆದೋಗಿರುತ್ತೆ. ಮುಂದೆ ಈ ಲಾರಿ ಒಂದು ಚೆಕ್ ಪೋಸ್ಟ್ ಬಳಿ ಬಂದಾಗ ಅಲ್ಲಿ ಚೆಕಿಂಗ್ ಮಾಡ್ತಿದ್ದ ಕಾನ್ಸ್ಟೇಬಲ್ಗೆ ಈ ಲಾರಿಯ ಹೆಡ್ ಲೈಟ್ ಹೊಡೆದಿರೋದನ್ನ ನೋಡಿ ಅನುಮಾನ ಬರುತ್ತೆ. ಡ್ರೈವರ್ ನನ್ನ ಕೆಳಗಡೆ ಇಳಿಸಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಆತ ಕುಡಿದು ಟೈಟ್ ಆಗಿದ್ದ ಅಂತ. ಮತ್ತಷ್ಟು ಹೆದರಿಸಿ ಕೇಳಿದಾಗ ಆತ ನಡೆದ ವಿಷಯವನ್ನ ಹೇಳಿಬಿಡ್ತಾನೆ. ತಕ್ಷಣವೇ ಪೊಲೀಸರು ಆಂಬ್ಯುಲೆನ್ಸ್ ಕರೆದುಕೊಂಡು ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಆಕ್ಸಿಡೆಂಟ್ ಆದಾಗ ತುಂಬಾನೇ ಬ್ಲೀಡಿಂಗ್ ಆದ ಕಾರಣ ಹ್ಯಾಪಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಹಾಗೂ ಜೊತೆಯಲ್ಲಿದ್ದ ಆ ಮಾಹಿಗೆ ತುಂಬಾನೇ ಸೀರಿಯಸ್ ಇಂಜುರಿಗಳು ಆಗಿರುತ್ತೆ. ತನ್ನ ಮಗ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಅಂತ ಗೊತ್ತಾಗಿ ಪಲ್ಲಿಪಾಡನ್ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ 2 ದಿನಗಳ ನಂತರ ಆಬಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಆ ರಿಪೋರ್ಟ್ ನೋಡಿದ ಪಲ್ಲಿಪಾಡನ್ಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಈತ ಆಕ್ಸಿಡೆಂಟ್ ನಲ್ಲಿ ಬದುಕುಳಿದಿದ್ದ ಆಬಿಯ ಫ್ರೆಂಡ್ ಆಗಿದ್ದ ಮಾಹಿಯ ಮನೆಗೆ ಹೋಗ್ತಾನೆ. ಆ ಸ್ಮಗ್ಲರ್ ಸೈಜುನ ಫೋಟೋ ತೋರಿಸಿ ನಿಮ್ಮಿಬ್ಬರಿಗೆ ಆಕ್ಸಿಡೆಂಟ್ ಮಾಡಿದ್ದು ಇವನೇನಾ ಅಂತ ಕೇಳ್ತಾನೆ. ಆದ್ರೆ ಫೋಟೋ ನೋಡಿದ ಮಾಹಿ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂಕಲ್ ಅಂತ ಹೇಳ್ತಾನೆ. ನಂತರ ಆಕ್ಸಿಡೆಂಟ್ ಮಾಡಿದ್ದ ಆ ಲಾರಿ ಡ್ರೈವರ್ ನ ಅಡ್ರೆಸ್ ಅನ್ನ ಪತ್ತೆ ಹಚ್ಚಿ ಅವನನ್ನ ವಿಚಾರಿಸಿದಾಗ ಆತ ಹೇಳದೇನಂದ್ರೆ, ಸರ್ ಆ ದಿನ ನಾನು ತುಂಬಾನೇ ಡ್ರಿಂಕ್ಸ್ ಮಾಡಿದ್ದೆ. ನಶೆಯಲ್ಲಿ ನನ್ನ ಕಡೆಯಿಂದ ಆಕ್ಸಿಡೆಂಟ್ ಆಗಿ ನಿಮ್ಮ ಮಗ ತೀರಿ ಹೋದ. ಆ ದಿನ ಏನಾದ್ರೂ ನಾನು ಅಲ್ಲೇ ಇದ್ದಿದ್ರೆ ನನ್ನ ಮೇಲೆ ಕೇಸ್ ಆಗಬಹುದು ಅಂತ ಹೆದರಿಕೊಂಡು ತಕ್ಷಣವೇ ಅಲ್ಲಿಂದ ಹೊರಟು ಹೋದೆ. ಹಿಂದೆ ಬರುವ ಯಾರಾದ್ರೂ ನಿಮ್ಮ ಮಗ ಹಾಗೂ ಅವನ ಫ್ರೆಂಡ್ ಗೆ ಸಹಾಯ ಮಾಡಬಹುದು ಅಂತ ಅಂದುಕೊಂಡೆ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಯ್ತು. ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಅಳುತ್ತಾ ಬೇಡಿಕೊಳ್ತಾನೆ. ತಕ್ಷಣವೇ ಪಲ್ಲಿಪಾಡನ್ ಆಕ್ಸಿಡೆಂಟ್ ಆಗಿದ್ದ ಆ ಜಾಗಕ್ಕೆ ಹೋಗಿ ಸ್ಪಾಟ್ ಅನ್ನ ಸೂಕ್ಷ್ಮವಾಗಿ ಇನ್ವೆಸ್ಟಿಗೇಟ್ ಮಾಡ್ತಾನೆ. ನಂತರ ಸುತ್ತಮುತ್ತಲಿನ ಮನೆಗಳಲ್ಲಿ ರೆಕಾರ್ಡ್ ಆಗಿದ್ದ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಹ್ಯಾಬಿ ಹಾಗೂ ಮಾಹಿಗೆ ಆಕ್ಸಿಡೆಂಟ್ ಮಾಡಿದ್ದ ಆ ಲಾರಿ ಪಾಸ್ ಆದ ನಂತರ ಅದರ ಹಿಂದೆನೆ ಮತ್ತೊಂದು ಲಾರಿ ಕೂಡ ಹೋಗಿರುತ್ತೆ. ಆ ಲಾರಿ ಡ್ರೈವರ್ ಯಾರು ಅಂತ ನೋಡಿದಾಗ ಶಾಕಿಂಗ್ಲಿ ಅದನ್ನ ಓಡಿಸ್ತಾ ಇದ್ದಿದ್ದು ಸ್ಮಗ್ಲರ್ ಸೈಜು ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಪೊಲೀಸರು ಆ ಪಲ್ಲಿಪಾಡನ್ ಪೀಟರ್ ಅಥವಾ ಸೈಜು ಇವರಿಬ್ಬರಲ್ಲಿ ಯಾರನ್ನ ಕೊಲೆ ಮಾಡಿದ್ದಾನೆ ಅಂತ ಮಾತನಾಡಿಕೊಳ್ಳುತ್ತಿರುವಾಗಲೇ ಪೀಟರ್ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಇವನನ್ನ ನೋಡಿ ಶಾಕ್ ಆದ ಪೊಲೀಸರು ಇಷ್ಟು ದಿನ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಅಂತ ವಿಚಾರಿಸಿದಾಗ, ಸರ್ ನಾನು ಬಿಸ್ನೆಸ್ ಗೆ ಅಂತ ತುಂಬಾನೇ ಸಾಲ ಮಾಡಿಕೊಂಡು ಸಾಲಗಾರರು ನನಗೆ ತುಂಬಾನೇ ಟಾರ್ಚರ್ ಮಾಡ್ತಿದ್ರು. ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಸಿಟಿಯಲ್ಲಿರುವ ನನ್ನ ಫ್ರೆಂಡ್ ರೂಮ್ ಗೆ ಹೊರಟು ಹೋಗಿದ್ದೆ. ಆದ್ರೆ ನಂತರ ನನ್ನ ತಂದೆಯಿಂದ ಗೊತ್ತಾಯ್ತು ನೀವು ನನ್ನನ್ನ ಹುಡುಕಿಕೊಂಡು ಮನೆಗೆ ಬಂದಿದ್ರಿ ಅಂತ. ಕೊನೆಯದಾಗಿ ಉಳಿದಿರುವ ಆ ಸ್ಮಗ್ಲರ್ ಸೈಜು ಎಲ್ಲಿಗೆ ಹೋದ ಅಂತ ಪತ್ತೆ ಹಚ್ಚಿ ಅವನನ್ನ ಸ್ಟೇಷನ್ ಗೆ ಎಳೆದುಕೊಂಡು ಬರ್ತಾರೆ. ಅವನನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಆತ ತಾನು ಅಫೇರ್ ಇಟ್ಟುಕೊಂಡಿದ್ದ ಮಹಿಳೆಯ ಮನೆಯಲ್ಲಿ ಇದ್ದ ಅಂತ. ಈಗ ಪೊಲೀಸರಿಗೆ ಕೊಲೆಯಾಗಿರಬಹುದು ಅಂತ ಅನುಮಾನ ಪಟ್ಟಿದ್ದ ಇಬ್ಬರು ಕೂಡ ಬದುಕೇ ಇದ್ದಾರೆ. ಹಾಗಾದ್ರೆ ಪಲ್ಲಿಪಾಡನ್ ಮನೆಯಲ್ಲಿ ಕೊಲೆಯಾಗಿರೋದು ಯಾರು ಅಂತ ಶಿವರಾಮನ್ ಹಾಗೂ ಪೊಲೀಸರಿಗೆ ತುಂಬಾನೇ ತಲೆ ಕೆಡುತ್ತೆ. ಅದೇ ದಿನ ರಾತ್ರಿ ಎಲ್ಲರೂ ಮತ್ತೆ ಮಲಗಿಕೊಂಡ ನಂತರ ಪಲ್ಲಿಪಾಡನ್ ಆ ಸೀಕ್ರೆಟ್ ರೂಮ್ ನ ಒಳಗಡೆ ಬಂದಾಗ ಚಿತ್ರದ ಶಾಕಿಂಗ್ ಹಾಗೂ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಪಲ್ಲಿಪಾಡನ್ ಆ ಸೀಕ್ರೆಟ್ ರೂಮ್ ನ ಒಳಗಡೆ ತನ್ನ ಮಗ ಆಬಿಯ ಬೆಸ್ಟ್ ಫ್ರೆಂಡ್ ಆಗಿದ್ದ ಮಾಹಿಯನ್ನ ಕಟ್ಟಿ ಹಾಕಿರೋದನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ತನ್ನ ಮಗನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡಿದ ನಂತರ ಈ ಪಲ್ಲಿಪಾಡನ್ ಒಂದು ಪ್ಲಾನ್ ಅನ್ನ ಮಾಡಿರ್ತಾನೆ. ತನ್ನ ಹೆಂಡತಿಗೆ ತನ್ನ ರಿಲೇಟಿವ್ಸ್ ಮನೆಗೆ ಹೋಗಿ ಒಂದು ದಿನ ಇದ್ದು ವಾಪಸ್ ಬಾ ಅಂತ ಹೇಳಿರ್ತಾನೆ. ನಂತರ ಮಾಹಿಯ ಕಾರು ಮಧ್ಯ ರಸ್ತೆಯಲ್ಲಿ ಕೆಡುವ ಹಾಗೆ ಮಾಡಿ ಅವನನ್ನ ಡ್ರಾಪ್ ಕೊಡ್ತೀನಿ ಅಂತ ತನ್ನ ಮನೆಗೆ ಎಳೆದುಕೊಂಡು ಬಂದಿರ್ತಾನೆ. ಬರುವಾಗ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದ ರಸ್ತೆಯಲ್ಲಿ ಬಂದಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಪಲ್ಲಿಪಾಡನ್ ಈ ಮಾಹಿಯನ್ನ ಯಾಕೆ ಎಳೆದುಕೊಂಡು ಬಂದ ಅಂದ್ರೆ ತನ್ನ ಮಗನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡಿದಾಗ ಪಲ್ಲಿಪಾಡನ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ತನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದು ಬೆಳಗಿನ ಜಾವ ಸುಮಾರು 1 ಗಂಟೆಗೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆಬಿ ತಲೆಗೆ ಸುಮಾರು ಬೆಳಗಿನ ಜಾವ 3:30 4 ಗಂಟೆ ಸುಮಾರಿಗೆ ಏಟಾಗಿದೆ ಅಂತ ಬರೆದಿರುತ್ತೆ. ಹಾಗೂ ಆಕ್ಸಿಡೆಂಟ್ ಆದ ನಂತರ ಆ ಸ್ಮಗ್ಲರ್ ಸೈಜುನ ಲಾರಿಯನ್ನ ಸೇರಿದಂತೆ ಹಲವಾರು ಗಾಡಿಗಳು ಅದೇ ರಸ್ತೆಯಲ್ಲಿ ಪಾಸ್ ಆಗಿರುತ್ತವೆ. ಆದ್ರೆ ಯಾರು ಕೂಡ ಆಕ್ಸಿಡೆಂಟ್ ನಡೆದ ಸ್ಥಳದಲ್ಲಿ ಗಾಡಿಗಳನ್ನ ಸ್ಟಾಪ್ ಮಾಡಿರಲಿಲ್ಲ ಅಂತ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಗೊತ್ತಾಗಿರುತ್ತೆ. ಇದರರ್ಥ ಆಕ್ಸಿಡೆಂಟ್ ನಡೆದು ಪೊಲೀಸರು ಸ್ಪಾಟ್ಗೆ ಬರೋವರೆಗೂ ಅಲ್ಲಿ ಇದ್ದಿದ್ದು ಕೇವಲ ಮಾಹಿ ಮಾತ್ರ. ಇದರರ್ಥ ಮಾಹಿನೇ ನನ್ನ ಮಗ ಆಬಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪಲ್ಲಿಪಾಡನ್ ಅರ್ಥ ಮಾಡಿಕೊಂಡಿರ್ತಾನೆ. ಈತ ಹೇಳಿದ್ದನ್ನ ಕೇಳಿದ ಮಾಹಿ ಈಗ ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆತ ವಿಚಿತ್ರವಾಗಿ ನಗುತ್ತಾ, ಹೌದು ನಾನೇ ನಿಮ್ಮ ಮಗನನ್ನ ಕೊಲೆ ಮಾಡಿದ್ದು. ತುಂಬಾ ದಿನಗಳಿಂದ ಆಬಿಯನ್ನ ಹೇಗೆ ಕೊಲೆ ಮಾಡೋದು ಅಂತ ಕಾಯ್ತಾ ಇದ್ದ ನನಗೆ ಕೊನೆಗೆ ಆಕ್ಸಿಡೆಂಟ್ ನಡೆದ ದಿನ ಅವಕಾಶ ಸಿಕ್ಕಿತ್ತು. ಆ ಆಕ್ಸಿಡೆಂಟ್ ನಡೆದಾಗ ನಮ್ಮಿಬ್ಬರಿಗೆ ಜಾಸ್ತಿ ಗಾಯಗಳು ಆಗಿರ್ಲಿಲ್ಲ. ಆದ್ರೆ ನಾನೇ ನಿಮ್ಮ ಮಗನ ತಲೆಗೆ ಹೊಡೆದು ಸಾಯಿಸಿಬಿಟ್ಟೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಪಲ್ಲಿಪಾಡನ್ಗೆ ತುಂಬಾನೇ ದುಃಖ ಆಗುತ್ತೆ. ನನ್ನ ಮಗನನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ಈತ ಹೇಳುತ್ತಾನಂದ್ರೆ, ನಿಮ್ಮ ಮಗ ಹಾಗೂ ನಾನು ಇಬ್ಬರು
ಸೇರಿಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಿದ್ವಿ. ಆದ್ರೆ ಮೂವಿ ಪ್ರೊಡ್ಯೂಸರ್ಸ್ ಗೆ ಮಾತ್ರ ನಿಮ್ಮ ಮಗನ ಮ್ಯೂಸಿಕ್ ಇಷ್ಟ ಆಯ್ತು. ಆ ದಿನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾಗಲೂ ಕೂಡ ಆ ಪ್ರೊಡ್ಯೂಸರ್ ಆಬಿಯನ್ನ ಎಲ್ಲರಿಗೂ ಪರಿಚಯ ಮಾಡಿಸಿ ನನ್ನನ್ನ ಇಗ್ನೋರ್ ಮಾಡಿಬಿಟ್ಟ. ಆಗಲೇ ನಾನು ಡಿಸೈಡ್ ಮಾಡಿದೆ ಆಬಿಯನ್ನ ಕೊಲೆ ಮಾಡಿ ಎಲ್ಲ ಆಫರ್ ಗಳನ್ನ ನಾನೇ ಪಡೆದುಕೊಳ್ಳಬೇಕು ಅಂತ. ಇದೇ ಕಾರಣಕ್ಕೆ ನಿಮ್ಮ ಮಗನನ್ನ ಸಾಯಿಸಿದ್ದು ಅಂತ ಹೇಳ್ತಾ ಪಲ್ಲಿಪಾಡನನ್ನ ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಇಬ್ಬರ ಮಧ್ಯ ತುಂಬಾ ಹೊತ್ತು ಫೈಟ್ ಆಗುತ್ತೆ. ಇವರಿಬ್ಬರ ಫೈಟ್ ನಿಂದಾಗಿ ಮನೆಯಲ್ಲಿದ್ದ ಟಿವಿ ಹಾಗೂ ಎಲ್ಲ ಸಾಮಾನುಗಳು ಕೂಡ ಚಲ್ಲಪಿಲ್ಲಿಯಾಗಿ ಬಿದ್ದು ಬಿಡುತ್ತವೆ. ಕೊನೆಗೆ ಪಲ್ಲಿಪಾಡನ್ ಮಾಹಿಗೆ ಸರಿಯಾಗಿ ಹೊಡೆದು ಆತ ಯಾವ ರಾಡ್ ನಿಂದ ತನ್ನ ಮಗ ಆಬಿಯನ್ನ ಹೊಡೆದು ಸಾಯಿಸಿದ್ನೋ ಅದೇ ರಾಡ್ ನಿಂದ ಅವನ ತಲೆಗೂ ಕೂಡ ಹೊಡೆದು ಭೀಕರವಾಗಿ ಸಾಯಿಸಿ ಬಿಡ್ತಾನೆ. ಈ ಕಡೆ ಪೊಲೀಸರಿಗೆ ಈಗಲೂ ಕೂಡ ಪಲ್ಲಿಪಾಡನ್ ಮನೆಯಲ್ಲಿ ಕೊಲೆಯಾಗಿದ್ಯಾರು ಅಂತ ತುಂಬಾನೇ ಯೋಚನೆ ಆಗಿರುತ್ತೆ. ಹಾಗೂ ಚಿತ್ರದ ಎಂಡ್ಸಿನಲ್ಲಿ ಕೊಲೆಯಾದ ಆ ಮಾಹಿಯ ಅಣ್ಣ ನನ್ನ ತಮ್ಮ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಮತ್ತೊಂದು ಕಡೆ ಲೀಲಾ ಮನೆ ಕೆಲಸಕ್ಕೆ ಬರ್ತಿದ್ದಾಗ ಆ ದಿನ ಕಾಣೆಯಾಗಿದ್ದ ರವಿಯ ನಾಯಿ ಮರಿ ವಾಪಸ್ ಅವನಿಗೆ ಸಿಕ್ಕಿರುತ್ತೆ. ಇದನ್ನ ನೋಡಿದ ಲೀಲಾ ಹಾಗಾದ್ರೆ ಅವತ್ತು ಪಲ್ಲಿಪಾಡನ್ ನಾಯಿಯನ್ನ ಸಾಯಿಸಿರ್ಲಿಲ್ಲ ಅಂತ ಅರ್ಥ ಮಾಡಿಕೊಳ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಎಂಡಿಂಗ್ ಅನ್ನ ನೋಡಿದ್ರೆ ಈ ಚಿತ್ರದ ಪಾರ್ಟ್ 2 ಆದಷ್ಟು ಬೇಗ ಬಿಡುಗಡೆಯಾಗುತ್ತೆ ಅಂತ ಅನ್ಸುತ್ತೆ. ಈ ಚಿತ್ರದ ಕತೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.